ಓಂ ಶಾಂತಿ. ದಿನಾಂಕ 17/12/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ತಂದೆಯ ಬಳಿ ತನ್ನ ಸೌಭಾಗ್ಯವನ್ನು ರೂಪಿಸಿಕೊಳ್ಳಲು ಬಂದಿದ್ದೀರಿ. ಯಾರದ್ದನ್ನು ಈಶ್ವರ ಸರ್ವಸ್ವವನ್ನು ಸ್ವೀಕರಿಸುತ್ತಾನೆ, ಆ ಮಕ್ಕಳದ್ದು ಪರಮ ಸೌಭಾಗ್ಯ ಆಗಿದೆ. ಪ್ರಶ್ನೆ: ಮಕ್ಕಳ ಯಾವ ಒಂದು ತಪ್ಪಿನಿಂದ ಮಾಯೆ ಬಹಳ ಬಲಶಾಲಿಯಾಗುತ್ತದೆ? ಉತ್ತರ: ಮಕ್ಕಳು ಭೋಜನದ ಸಮಯದಲ್ಲಿ ಬಾಬಾರವರನ್ನು ಮರೆತು ಹೋಗುತ್ತಾರೆ. ಬಾಬಾರವರಿಗೆ ತಿನ್ನಿಸದೇ ಇರುವುದರಿಂದ ಮಾಯೆ ಭೋಜನವನ್ನು ತಿಂದು ಬಿಡುತ್ತದೆ. ಆ ಕಾರಣ ಅದು ಬಲಶಾಲಿಯಾಗುತ್ತದೆ. ನಂತರ ಮಕ್ಕಳಿಗೆ ತೊಂದರೆ ಮಾಡುತ್ತದೆ. ಈ ಚಿಕ್ಕ ತಪ್ಪು ಮಾಯೆಯಿಂದ ಸೋಲಿಸಿಬಿಡುತ್ತದೆ. ಆದ್ದರಿಂದ ತಂದೆಯ ಆಜ್ಞೆ, ಮಕ್ಕಳೇ, ನೆನಪಿನಲ್ಲಿ ಭೋಜನವನ್ನು ಸ್ವೀಕರಿಸಿ ಎಂದಾಗಿದೆ. ನಿನ್ನ ಜೊತೆಯಲ್ಲಿಯೇ ಊಟ ಮಾಡುತ್ತೇನೆ, ನಿನ್ನೊಂದಿಗೆ ಕುಳಿತುಕೊಳ್ಳುತ್ತೇನೆ ಇತ್ಯಾದಿ. ಪರಿಪಕ್ವ ಈ ಪ್ರತಿಜ್ಞೆ ಮಾಡಿ ಯಾವಾಗ ನೆನಪು ಮಾಡುತ್ತೀರೋ ಆಗ ಅವರು ರಾಜಿ ಆಗುತ್ತಾರೆ. ಹಾಡು: ಇಂದಲ್ಲ ನಾಳೆ ಕಾರ್ಮೋಡ ಚದುರುತ್ತದೆ. ಧಾರಣೆಗಾಗಿ ಮುಖ್ಯ ಸಾರ: ಶ್ರೀಮತವನ್ನು ನೋಟ್ ಮಾಡಿಕೊಂಡು ಪುರುಷಾರ್ಥ ಮಾಡಬೇಕು. ತಂದೆ ಯಾವ ಕರ್ಮವನ್ನು ಮಾಡಿ ಕಲಿಸಿದ್ದಾರೆ ಅದನ್ನೇ ಮಾಡಬೇಕು. ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಬಿಂದುಗಳನ್ನು ಹೊರತೆಗೆಯಬೇಕು. 2. ನಾನು ತಂದೆಯ ನೆನಪಿನಲ್ಲಿಯೇ ಭೋಜನವನ್ನು ಸ್ವೀಕರಿಸುತ್ತೇನೆಂದು ತನ್ನೊಂದಿಗೆ ತಾನು ಪಣ ತೊಡಬೇಕು. ನಿನ್ನೊಂದಿಗೆ ಕೂರುತ್ತೇನೆ, ನಿನ್ನೊಂದಿಗೆ ಊಟ ಮಾಡುತ್ತೇನೆ ಇತ್ಯಾದಿ. ಈ ಪ್ರತಿಜ್ಞೆಯನ್ನು ಪರಿಪಕ್ವ ನಿಭಾಯಿಸಬೇಕು. ವರದಾನ: ಕರ್ಮ ಹಾಗೂ ಸಂಬಂಧ ಎರಡರಲ್ಲಿ ಸ್ವಾರ್ಥ ಭಾವದಿಂದ ಮುಕ್ತರಿರುವಂತಹ ತಂದೆ ಸಮಾನ ಕರ್ಮಾತೀತ ಆಗಿರಿ. ತಾವು ಮಕ್ಕಳ ಸೇವೆ ಎಲ್ಲರನ್ನು ಮುಕ್ತ ಮಾಡುವುದಾಗಿದೆ. ಅಂದ ಮೇಲೆ ಅನ್ಯರನ್ನು ಮುಕ್ತ ಮಾಡುತ್ತಾ ಸ್ವಯಂವನ್ನು ಬಂಧನದಲ್ಲಿ ಬಂಧಿಸಿಕೊಳ್ಳಬಾರದು. ಯಾವಾಗ ಸೀಮಿತದ ನನ್ನದು ನನ್ನದರಿಂದ ಮುಕ್ತರಾಗುತ್ತೀರಿ, ಆಗ ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡಲು ಸಾಧ್ಯವಿದೆ. ಯಾವ ಮಕ್ಕಳು ಲೌಕಿಕ ಹಾಗೂ ಅಲೌಕಿಕ ಕರ್ಮ ಹಾಗೂ ಸಂಬಂಧ ಎರಡರಲ್ಲಿ ಸ್ವಾರ್ಥ ಭಾವದಿಂದ ಮುಕ್ತರಾಗಿದ್ದಾರೆ, ಅವರೇ ತಂದೆ ಸಮಾನ ಕರ್ಮಾತೀತ ಸ್ಥಿತಿಯನ್ನು ಅನುಭವ ಮಾಡಲು ಸಾಧ್ಯವಿದೆ. ಅಂದ ಮೇಲೆ ಎಷ್ಟರ ಮಟ್ಟಿಗೆ ಕರ್ಮಗಳ ಬಂಧನದಿಂದ ಭಿನ್ನ ಆಗಿದ್ದೇನೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ವ್ಯರ್ಥ ಸ್ವಭಾವ ಸಂಸ್ಕಾರದ ವಶ ಆಗುವುದರಿಂದ ಮುಕ್ತ. ಸ್ಲೋಗನ್: ಯಾರು ಸರಳ ಚಿತ್ತ ಹಾಗೂ ಸಹಜ ಸ್ವಭಾವದವರಾಗಿದ್ದಾರೆ ಅವರೇ ಸಹಜ ಯೋಗಿ, ಮುಕ್ತನಾಥನಿಗೆ ಪ್ರಿಯರಾಗಿದ್ದಾರೆ. ಓಂ ಶಾಂತಿ.